ಬಂಧುಗಳೇ ನಮಸ್ಕಾರ. ನಾನು ನಿಜಾಮ್ ಕೆಆರ್ಎಸ್ ಪಕ್ಷ ರಘುಪತಿ ತಾಲೂಕು ಅಧ್ಯಕ್ಷ. ನಮ್ಮ ಜೊತೆ ನಮ್ಮ ಸಂತೋಷ್ ಕೋಪಾಡಿ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ತಗೋಡ್ ಅವರು, ಆಮೇಲೆ ನಮ್ಮ ಬಸು ಮಾಸ್ತಿ ಇವರು ಗಸ್ತಿ ಅವರು, ಅವ್ರ ಜೊತೆ ನಾವು ಇವತ್ತು ನಮ್ಮ ಬನಟಿಯ ನಗರಸಭೆಗೆ ಬಂದಿದ್ದೀವಿ. ನಗರಸಭೆಗೆ ಇದಕ್ಕಿಂತ ಮುಂಚೆ ನಗರಸಭೆ ಮುಂದೆ ಒಂದು ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಅದ್ರ ಬಗ್ಗೆ ನಾವು ಅದಕ್ಕೆ ಸಂಬಂಧಿಸಿದ PWD ಅವರಿಗೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ. ಇಲ್ರಿ ಅದಕ್ಕೆ ಸಂಬಂಧಪಟ್ಟಂಗ ಅಲ್ಲಿ ಡಿಸ್ಪ್ಲೇ ಬೋರ್ಡ್ ಹಾಕ್ರಿ, ಆ ಕಾಮಗಾರಿ ಎಷ್ಟು ಕಾಮಗಾರಿ ಐತಿ, ಅದ್ರ ಗುತ್ತಿಗೆದಾರರು ಯಾರು, ಆಮೇಲೆ ಅದಕ್ಕೆ ಅದು ಯಾವ ರೀತಿ ಕಾಮಗಾರಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದ್ರು. ಅವ್ರು ಯಾವ್ದೋ ಎಸ್ಟಿಮೇಟ್ ಕಾಪಿನ ಕಳಿಸಿಲ್ಲ, ಮತ್ತೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿನ ಸರಿಯಾಗಿ ಕೊಡಲಿಲ್ಲ. ಅದಕ್ಕೆ ಸಂಬಂಧ ಅಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಅದಂತ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಯುತ್ತೆ ಅನ್ನೋ ನಮ್ಮ ಒಂದು ಅಭಿಪ್ರಾಯ ಐತಿ. ಅದಕ್ಕೆ ಸಂಬಂಧಪಟ್ಟಂಗ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ PWD ಲೋಕೋಪಯೋಗಿ ಇಲಾಖೆ ಬೆಳಗಾವಿ ಅವರಿಗೆ, ಆಮೇಲೆ ಪ್ರಾದೇಶಿಕ ಅರಣ್ಯ ಇಲಾಖೆ ಅಂದ್ರೆ ಅರಣ್ಯ ಇಲಾಖೆಗೆ ಯಾಕೆ ಕೊಟ್ಟಿದ್ರೆ ಅಲ್ಲಿ ರೋಡ್ ಅಂತಲ್ಲಿ ಕಾಮಗಾರಿ ಮಾಡೋ ಸ್ಥಳದಲ್ಲಿ ಅದ್ರ ಬಾಜುಲಿ ಕೆಲವೊಂದು ಗಿಡಗಳನ್ನು ಕಡ್ದಾರ ಅವರು. ಬಟ್ ಆ ಗಿಡಗಳು ಕಡ್ದದ್ದು ಜಾಗದಾಗ ಕಾಮಗಾರಿ ಮಾಡಿಲ್ಲ. ಬಟ್ ಅದು ಯಾವ ಕಾರಣಕ್ಕೋಸ್ಕರ ಗಿಡಗಳು ಕಡ್ದ್ರು ಅನ್ನೋದು ಅದು ಇದುವರೆಗೆ ನಮ್ಗೆ ಅರ್ಥ ಆಗಿಲ್ಲ. ಮತ್ತೆ ಅದರ ಸಂಬಂಧ ನಾವು ಈಗಾಗಲೇ ದೂರುಗಳನ್ನು ಕೊಟ್ಟಿದ್ದೀವಿ. ಅದ್ರ ಸಲುವಾಗಿ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಇರೋದ್ರಿಂದ ನಗರಸಭೆಯ ಪೌರಾಯುಕ್ತರಿಗೆ ಒಂದು ದೂರನ್ನು ಸಲ್ಲಿಸ್ತಾ ಇದ್ವಿ. ಆ ದೂರಿನ ಪ್ರತಿಯನ್ನು ತಮ್ಮ ಮುಂದೆ ಹೇಳ್ತೀನಿ. ರೊಕ್ಕಬೆಂಟಿ ನಗರ ಸಮಸ್ತ ನಾಗರಿಕ ಹಾಗೂ ಹಿರಿಯ ಹಿತರಕ್ಷಣಾ ಸಮಿತಿ ರೊಕ್ಕಬೆಂಟಿ ಬಾಗಲಕೋಟೆ ಜಿಲ್ಲೆ ಮಾನ್ಯ ಪೌರಾಯುಕ್ತರು ನಗರಸಭೆ ಕಾರ್ಯಾಲಯ ರೊಕ್ಕಬೆಂಟಿ ಅವ್ರಿಗೂ ಪ್ರತಿ ಕೊಡಲ್ಲ ಇಲ್ಲ ಒಂದು ಕೊಟ್ಟು ಆಮೇಲೆ ವಿಷಯ ನಗರಸಭೆ ಎದುರು ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ 2 ಕೋಟಿ ರೂಪಾಯಿ ವೆಚ್ಚದ ರಸ್ತೆ, ಚರಂಡಿ, ಫುಟ್ಪಾತ್ ಕಾಮಗಾರಿಯನ್ನು ತಕ್ಷಣ ತಡೆ ಹಿಡಿದು ನಗರ ಭೂಮಾಪನ ಇಲಾಖೆ ಇವರೊಂದಿಗೆ ಜಂಟಿ ಸಭೆ ನಡೆಸಿ ಒತ್ತುವರಿ ತೆರವುಗೊಳಿಸಿದ ನಂತರವೇ ಕಾಮಗಾರಿ ಪೂರ್ಣಗೊಳಿಸುವಂತೆ ಆದೇಶಿಸುವ ಕುರಿತು ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂದರ್ಭಕ್ಕೆ ಸಂಬಂಧಿಸಿದಂತೆ ರೊಕ್ಕಬೆಂಟಿ ನಗರಸಭೆ ಮುಂಭಾಗದಲ್ಲಿ ಲೋಕೋಪಯೋಗಿ PWD ಇಲಾಖೆ ವತಿಯಿಂದ ಜಮಖಂಡಿ ವಿಭಾಗ ವತಿಯಿಂದ ಕಾಮಗಾರಿ ನಡೆಸುತ್ತಿರುವ ಸರಿಸುಮಾರು 2 ಕೋಟಿ ಅಂದಾಜು ವೆಚ್ಚದ ರಸ್ತೆ, ಚರಂಡಿ ಅಭಿವೃದ್ಧಿ ಕಾಮಗಾರಿಯಲ್ಲಿ ವ್ಯಾಪಕ ಕಾನೂನು ಉಲ್ಲಂಘನೆ ಹಾಗೂ ಅವೈಜ್ಞಾನಿಕವಾಗಿ ಪ್ರಕ್ರಿಯೆಯನ್ನು ನಡೆಯುತ್ತಿರುವುದು ನಿಮ್ಮ ಗಮನಕ್ಕೆ ತರಬಯಸುತ್ತೇವೆ. ಪ್ರಮುಖ ಲೋಪದೋಷಗಳು ಹಾಗೂ ಕಾನೂನು ಉಲ್ಲಂಘನೆಗಳು: ಅವೈಜ್ಞಾನಿಕ ಕಾಮಗಾರಿ ಮತ್ತು ಒತ್ತುವರಿ ತಾರತಮ್ಯ, ವಿಧಿ 14ರ ಉಲ್ಲಂಘನೆ, ರಸ್ತೆ ಅಗಲೀಕರಣಕ್ಕಾಗಿ 20ರಿಂದ 30 ವರ್ಷ ಹಳೆಯ ಮರಗಳನ್ನು ಕಡಿದಿದ್ದರೂ ಆ ಜಾಗವನ್ನು ಸರಿಯಾಗಿ ಬಳಸಿಕೊಳ್ಳಲಾಗುವುದಿಲ್ಲ. ರಸ್ತೆಯ ಒಂದು ಬದಿಯಲ್ಲಿ ಪ್ರಭಾವಿಗಳ ಅತಿಕ್ರಮಣವನ್ನು ತೆರವುಗೊಳಿಸಿದೆ. ಕೇವಲ ಬಡ ಸಾರ್ವಜನಿಕ ಬಳಸುವ ಮತ್ತೊಂದು ಬದಿಯ ಫುಟ್ಪಾತ್ ಮತ್ತು ಚರಂಡಿ ಜಾಗವನ್ನು ಸಂಪೂರ್ಣ ಪ್ರಮಾಣದಲ್ಲಿ ಅಳೆಯದೆ ಅರ್ಧಕ್ಕೆ ಬಿಟ್ಟು ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಲಾಗುತ್ತಿದೆ. ಪರಿಸರ ನಾಶ ಮತ್ತು ನಿಯಮಗಳ ಉಲ್ಲಂಘನೆ, ವಿಧಿ 2148A ಅರಣ್ಯ ಇಲಾಖೆಯ ಪೂರ್ಣಾನುಮತಿ ಅಥವಾ ಸಾರ್ವಜನಿಕ ಪ್ರಕಟಣೆ ಇಲ್ಲದೆ ಮರಗಳನ್ನು ಕಡಿಯಲಾಗಿದೆ. ಪಾರದರ್ಶಕತೆಯ ಕೊರತೆ, KTPP ಆಕ್ಟ್ ಉಲ್ಲಂಘನೆ, ಕಾಮಗಾರಿ ಸ್ಥಳದಲ್ಲಿ ಯೋಜನೆಯ ಅಂದಾಜು ಪಟ್ಟಿ, ಎಸ್ಟಿಮೇಟ್, ಗುತ್ತಿಗೆದಾರರ ವಿವರ, ನಿಯಮಾವಳಿಯ ಪ್ರಕಾರ ಯಾವುದೇ ಮಾಹಿತಿ ಫಲಕವನ್ನು ಅಳವಡಿಸಿರುವುದಿಲ್ಲ. ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, PWD ಉನ್ನತ ಅಧಿಕಾರಿಗಳಿಗೆ, ಲೋಕಾಯುಕ್ತರಿಗೆ ಹಾಗೂ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ಸೂಕ್ತ ದಾಖಲೆಗಳನ್ನು ದೂರು ಸಲ್ಲಿಸಲಾಗಿದ್ದು ಉನ್ನತ ಮಟ್ಟದ ತನಿಖೆ ಅಗ್ರಹಿಸಲಾಗಿದೆ. ನಮ್ಮ ಪ್ರಮುಖ ಕೋರಿಕೆಗಳು ಮತ್ತು ಆಗ್ರಹಗಳು: ಕಾಮಗಾರಿ ತಕ್ಷಣ ತಡೆ ಹಿಡಿಯುವುದು, ಮೇಲಾಧಿಕಾರಿಗಳಿಗೆ ಸಲ್ಲಿಸಿರುವ ದೂರು ಅರ್ಜಿ ಇತ್ಯರ್ಥವಾಗುವವರೆಗೆ ಹಾಗೂ ತನಿಖೆ ಪೂರ್ಣಗೊಳ್ಳುವವರೆಗೆ ನಗರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಈ ರಸ್ತೆ, ಚರಂಡಿ ಮತ್ತು ಫುಟ್ಪಾತ್ ಕಾಮಗಾರಿಯನ್ನು ನಗರಸಭೆ ವತಿಯಿಂದ ತಕ್ಷಣವೇ ತಡೆ ಹಿಡಿಯಬೇಕು. ಜಂಟಿ ಸರ್ವೆ, ನಗರಸಭೆ ಹಾಗೂ ನಗರ ಭೂಮಾಪನ ಇಲಾಖೆ ಜಂಟಿಯಾಗಿ ರಸ್ತೆಯ ಸಂಪೂರ್ಣ ಜಾಗ, ಚರಂಡಿ ಹಾಗೂ ಫುಟ್ಪಾತ್ಗೆ ಸೇರಬೇಕಾದ ಜಾಗವನ್ನು ಅಧಿಕೃತವಾಗಿ ಸರ್ವೆ ಮಾಡಿ ಗಡಿ ಗುರುತಿಸಬೇಕು. ಒತ್ತುವರಿ ತೆರವು, ಸರ್ವೆ ಆಧಾರದ ಮೇಲೆ ರಸ್ತೆಯ 2 ಬದಿಯಲ್ಲಿರುವ ಎಲ್ಲ ಅಕ್ರಮ ಒತ್ತುವರಿಗಳನ್ನು ಯಾವುದೇ ತಾರತಮ್ಯವಿಲ್ಲದೆ ಪೂರ್ಣ ಪ್ರಮಾಣದಲ್ಲಿ ತೆರವುಗೊಳಿಸಬೇಕು. ಪೂರ್ಣಾರಂಭಕ್ಕೆ ಅನುಮತಿ, ಪೂರ್ಣ ಪ್ರಮಾಣದ ಸರ್ವೆ ಮತ್ತು ಒತ್ತುವರಿ ತೆರವು ಮುಗಿದ ನಂತರ ನಿಗದಿಪಡಿಸಿದ ನಕ್ಷೆಯಂತೆ ವೈಜ್ಞಾನಿಕವಾಗಿ ಕಾಮಗಾರಿ ಪ್ರಾರಂಭಿಸಲು ಲೋಕೋಪಯೋಗಿ ಇಲಾಖೆಗೆ ಅನುಮತಿ ನೀಡಬೇಕು. ಒಂದು ವೇಳೆ ಈ ಮನವಿಯನ್ನು ನಿರ್ಲಕ್ಷಿಸಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮುಂದುವರಿಸಿದರೆ ಬಿಟ್ಟಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ನಗರಸಭೆ ಮುಂದೆ ಉಗ್ರವಾದ ಹೋರಾಟ ರೂಪಿಸಲಾಗುವುದು. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹೂಡಲಾಗುವುದು ಎಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ವಿ. ಧನ್ಯವಾದಗಳು. ಮತ್ತೆ ಇದೊಂದು ಸರ